ನಮಸ್ಕಾರ ಎಲ್ಲರಿಗೂ. ಸಿ ಎಸ್ ಸಿ ವಿ ಎಲ್ಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸಿ ಎಸ್ ಸಿ ಕಡೆಯಿಂದ ಮತ್ತೊಂದು ಹೊಸ ಸರ್ವಿಸನ್ನು ಲಾಂಚನ್ನು ಮಾಡಿದ್ದಾರೆ. ಸೊ ಏನಪ್ಪ ಅಂದರೆ ಸಿ ಎಸ್ ಕಡೆಯಿಂದ ಸಿ ಎಸ್ ಸಿ ಡಾಕ್ ಮಿತ್ರ ಸರ್ವಿಸ್ ಅಂತ ಮಾಡಿದ್ದಾರೆ. ಕೊಟ್ಟಿದ್ದಾರೆ ನೋಡಿ, ಹೆಲ್ಪ್ ಸಿಟಿಸನ್ಸ್ ಡೆಲಿವರಿ ದೇರ್ ಸ್ಪೀಡ್ ಪೋಸ್ಟ್ ಆ್ಯಂಡ್ ರಿಜಿಸ್ಟರ್ಡ್ ಪಾರ್ಸಲ್ ಥ್ರೂ ಡಾಕ್ ಮಿತ್ರ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಪೋಸ್ಟ್ ಆಗಿರ್ಬೋದು, ಏನು ನಾರ್ಮಲ್ ಆಗಿ ಏನು ಪೋಸ್ಟ್ ಕಳಿಸ್ತಿರಲ್ಲ ಒಂದೂರಿಂದ ಬೇರೆ ಒಂದು ಊರಿಗೆ, ಪೋಸ್ಟ್ ಆಗಿರ್ಬೋದು ಅಥವಾ ಪಾರ್ಸಲ್ ಆಗಿರ್ಬೋದು, ಅದನ್ನು ನೀವು ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ನೀವು ಕೊಟ್ಟರೆ ಆ ಸಿ ಎಸ್ ಸಿನವರು ಆನ್ಲೈನ್ ಮುಖಾಂತರ ಡಾಕ್ ಮಿತ್ರ ಸರ್ವಿಸ್ನಲ್ಲಿ ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಮಾಡಿ ಪೋಸ್ಟ್ ಆಫೀಸಿಗೆ ಹೋಗಿ ಅವರೇ ತಲುಪಿಸ್ತಾರೆ. ಅದನ್ನು ಆನ್ ಟೈಮಲ್ಲಿ ನಿಮಗೆ ಸರ್ವಿಸನ್ನು ಕೊಡ್ತಾರೆ ಅವರು. ಈ ರೀತಿಯಾಗಿ ಸೇವೆಯನ್ನು ಸಿ ಎಸ್ ಸಿ ಥ್ರೂ ಕೊಟ್ಟಿದ್ದಾರೆ ಆನ್ ಟೈಮ್ ಎವ್ರಿ ಟೈಮ್ ಅಂತ. ಸೊ ಈ ಸೇವೆ ನಿಮ್ಮ ಹತ್ತಿರದ ಸಿ ಎಸ್ ಪಾಯಿಂಟಿಗೆ ಹೋದರೆ ನೀವು ಈ ಸ್ಪೀಡ್ ಪೋಸ್ಟ್ ಆಗಿರ್ಬೋದು, ನಾರ್ಮಲ್ ಪೋಸ್ಟ್ ಆಗಿರ್ಬೋದು ಅಥವಾ ರಿಜಿಸ್ಟರ್ಡ್ ಪೋಸ್ಟ್ ಆಗಿರ್ಬೋದು ನೀವು ಮಾಡ್ಬೋದು. ಅಂದರೆ ನೀವು ಪೋಸ್ಟ್ ಆಫೀಸಿಗೆ ಹೋಗ್ಬೇಕಂತೇನಿಲ್ಲ. ನಿಮ್ಮ ಹತ್ತಿರದ ಸಿ ಎಸ್ ಸಿ ಪಾಯಿಂಟಿಗೆ ಹೋದರೆ ಸಾಕು, ನಿಮಗೆ ಈ ಸ್ಪೀಡ್ ಪೋಸ್ಟ್ ಆಗಿರ್ಬೋದು, ನಾರ್ಮಲ್ ಪೋಸ್ಟ್ ಅಥವಾ ರಿಜಿಸ್ಟರ್ಡ್ ಪೋಸ್ಟ್ ನೀವು ಮಾಡ್ಕೋಬೋದು. ಸೊ ಇದು ಸಿ ಎಸ್ ಸಿನಲ್ಲಿ ಡಿಜಿಟಲ್ ಸೇವಾ ಪೋರ್ಟಲ್ ಓಪನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನಿಮಗೆ ಶೋ ಆಗ್ತಾ ಇದೆ. ಸೊ ನನಗೂ ಕೂಡ ಬಂದಿದೆ ಇದು. ಸೊ ಹಾಗಾಗಿ ಇದನ್ನು ಸರ್ವಿಸನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನು ಯಾವ ರೀತಿ ರಿಜಿಸ್ಟರ್ ಮಾಡ್ಕೋ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಡಿಜಿಟಲ್ ಸೇವಾ ಪೋರ್ಟಲ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಈ ರೀತಿಯಾಗಿ ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ, ವೆಲ್ಕಮ್ ಟು ಸಿ ಎಸ್ ಸಿ ಪೋಸ್ಟಲ್ ಪಾರ್ಸಲ್ ಫ್ರಾಂಚೈಸಿ ಪೋರ್ಟಲ್ ಅಂತ ಬರುತ್ತೆ. ಇದಕ್ಕೆ ಸಿ ಎಸ್ ಸಿ ಪೋಸ್ಟಲ್ ಪಾರ್ಸಲ್ ಫ್ರಾಂಚೈಸಿ ಅಂತ ಕೂಡ ಕರೀತಾರೆ. ಸೊ ಈ ರೀತಿಯಾಗಿ ಬರುತ್ತೆ. ಸೆಲೆಕ್ಟ್ ಯೂಸರ್ ಟೈಪ್ ಸಿ ಎಸ್ ಸಿ ವಿ ಎಲ್ ಅಂತಿದೆ, ಕಂಟಿನ್ಯೂ ವಿತ್ ಕನೆಕ್ಟ್ ಅಂತಿದೆ ನೋಡಿ. ಇಲ್ಲೇನು ಕಾಣ್ತಾ ಇದೆ ನೋಡಿ, ನಾರ್ಮಲ್ ಆಗಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನೋದು, ಸಿ ಎಸ್ ಸಿನಲ್ಲಿ ನಿಮ್ಮ ಕೊರಿಯರ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಲ್ಲಿ ಕೊಟ್ಟಿದ್ದಾರೆ ನೋಡಿ. ಜನ ಬಂದು ನಮಗೆ ಸಿ ಎಸ್ ಸಿ ಸೆಂಟರ್ಗೆ ಬಂದು ಪಾರ್ಸಲ್ ಆಗಿರ್ಬೋದು, ಸ್ಪೀಡ್ ಪೋಸ್ಟ್ ಆಗಿರ್ಬೋದು ಇಲ್ಲಿ ತಂದು ಕೊಡ್ತಾ ಇದ್ದಾರೆ ನೋಡಿ. ಈ ರೀತಿಯಾಗಿ ನಿಮಗೆ ಜನ ತಂದು ಕೊಡ್ತಾರೆ ಸಿ ಎಸ್ ಸಿ ಪಾಯಿಂಟ್ ಇದ್ದವರಿಗೆ. ಅದನ್ನು ಸಿ ಎಸ್ ಸೆಂಟರ್ ಅವರು ಏನು ಮಾಡ್ತಾರೆ, ತೊಗೊಂಡೋಗಿ ಸಿ ಎಸ್ ಸಿ ಅವರು ಪೋಸ್ಟ್ ಆಫೀಸಿಗೆ ಹೋಗಿ ಆ ಪಾರ್ಸಲನ್ನು ಕೊಡ್ತಾರೆ. ಅಂದರೆ ನಮ್ಮ ಲಾಗಿನ್ನಲ್ಲಿ ಸಿ ಎಸ್ ಸಿ ಲಾಗಿನ್ನಲ್ಲಿ ರಿಜಿಸ್ಟರ್ ಮಾಡ್ಕೊತೀವಿ. ಯಾವ ಪಾರ್ಸಲು ಯಾವ ಊರಿಂದ ಯಾವ ಊರಿಗೆ ಹೋಗಬೇಕು ಅನ್ನೋದು ಎಲ್ಲ ಡೀಟೇಲ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ. ಮಾಡ್ಕೊಂಡು ಪ್ರಿಂಟ್ ಬರುತ್ತೆ, ಆ ಪ್ರಿಂಟನ್ನು ಆ ಪಾರ್ಸಲ್ಗೆ ಅಂಟಿಸ್ತೀವಿ. ಅಂದರೆ ಅವರಿಗೆ ಈಜಿ ಆಗುತ್ತೆ, ಪೋಸ್ಟ್ ಮಾಡೋರಿಗೆ ಡೈರೆಕ್ಟಾಗಿ ಈಜಿ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅನ್ನೋದಲ್ಲಿ ಅಂಟಿಸಿಕೊಡ್ತೀವಿ. ಸೊ ಅದನ್ನು ಪೋಸ್ಟ್ ಆಫೀಸಿಗೆ ಕೊಟ್ಟರೆ ಅವರು ಅದನ್ನು ಮುಂದುಗಡೆ ಯಾವ ಡೆಸ್ಟಿನೇಷನ್ಗೆ ಕಳಿಸ್ಬೇಕು ಆ ಊರಿಗೆ ಅವರು ಕಳಿಸಿಕೊಡ್ತಾರೆ. ಅಂದರೆ ನಿಮಗೆ ಪೋಸ್ಟ್ ಆಫೀಸಿಗೆ ಹೋಗೋದನ್ನು ತಪ್ಪಿಸುವಂಥ ಕೆಲಸನೇ ಈ ಸಿ ಎಸ್ ಸಿ ಅವರು ಮಾಡ್ತಾರೆ. ಸೊ ಜನರಿಗೆ ಹೆಲ್ಪ್ ಆಗಲಿ ಅಂತ, ನಿಮಗೆ ಪೋಸ್ಟ್ ಆಫೀಸ್ ದೂರ ಇರುತ್ತೆ ಕೆಲವೊಂದು ಟೈಮಲ್ಲಿ, ಸಿ ಎಸ್ ಸಿಗೆ ಹೋಗಿ ನೀವು ಈ ಪೋಸ್ಟನ್ನು ಮಾಡ್ಬೋದು. ಸೊ ಅಲ್ಲಿ ಕಂಟಿನ್ಯೂ ವಿತ್ ಕನೆಕ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಸಿ ಎಸ್ ಸಿ ಯೂಸರ್ ಐ ಡಿ ಪಾಸ್ವರ್ಡ್ ಕೇಳುತ್ತೆ. ಕಂಪಲ್ಸರಿ ಸಿ ಎಸ್ ಸಿ ಯೂಸರ್ ಐ ಡಿ ಪಾಸ್ವರ್ಡ್ ಇದ್ದವರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ನಿಮ್ಮ ಹತ್ರ ಸಿ ಎಸ್ ಸಿ ಪಾಸ್ವರ್ಡು ಯೂಸರ್ ಐ ಡಿ ಪಾಸ್ವರ್ಡ್ ಇದ್ದರೆ, ಸಿ ಎಸ್ ಸಿ ಐ ಡಿ ಇದ್ದರೆ ನೀವು ಇದನ್ನು ಹಾಕೊಂಡು ಸೈನ್ ಇನ್ ಮಾಡ್ಕೊಳ್ಳಿ. ನೋಡಿ, ನಾನು ಲಾಗಿನನ್ನು ಮಾಡ್ಕೊಂಡಿದ್ದೀನಿ. ಲಾಗಿನ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ, ವೆಲ್ಕಮ್ ಟು ಸಿ ಎಸ್ ಸಿ ಪೋಸ್ಟಲ್ ಪಾರ್ಸಲ್ ಫ್ರಾಂಚೈಸಿ. ಇಲ್ಲಿ ನೀವು ಎಷ್ಟು ಬುಕ್ ಮಾಡ್ಕೊಂಡ್ರಿ, ಇವಾಗ ಎಕ್ಸಾಂಪಲ್ ಆಗಿ ಯಾರೋ ಒಬ್ರು ಬಂದು ನಿಮಗೆ ಕೊಟ್ಟರು ಅಂದ್ಕೊಳ್ಳಿ, ಅದನ್ನು ನಾವು ರಿಜಿಸ್ಟ್ರೇಷನ್ ಇಲ್ಲಿ ಮಾಡಬೇಕು. ಇಲ್ಲಿ ರಿಜಿಸ್ಟರ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಬುಕಿಂಗ್ ಅಂತ ತೋರಿಸ್ತೀವಿ ನೋಡಿ. ಬುಕಿಂಗ್ 0 ಅಂತಿದೆ, ಇಲ್ಲಿ ಬುಕಿಂಗ್ 1 ಅಂತ ಬರುತ್ತೆ. ಟುಡೇಸ್ ಬುಕಿಂಗ್, ಇವತ್ತು ಎಷ್ಟು ಮಾಡಿದ್ರೆ ಅನ್ನೋದು ಕೂಡ ಇಲ್ಲಿ ಲಿಸ್ಟಲ್ಲಿ ತೋರಿಸುತ್ತೆ. ಮತ್ತು ಟೋಟಲ್ ಅಮೌಂಟು, ನೀವು ಎಷ್ಟು ಅಮೌಂಟ್ ಇದನ್ನು ತೊಗೊಂಡಿದ್ದೀರಾ, ಪಡ್ಕೊಂಡಿದ್ದೀರಾ, ಕಟ್ ಆಗಿದೆ ನಿಮ್ಮ ವ್ಯಾಲೆಟಲ್ಲಿ ಅಂತ ಕೂಡ ತೋರಿಸುತ್ತೆ. ಮತ್ತು ನಿಮಗೆ ಒಂದಕ್ಕೆ ಇಷ್ಟು ಅಂತ ಕಮಿಷನನ್ನು ಕೊಡ್ತಾರೆ ಸಿ ಎಸ್ ಸಿ ಕಡೆಯಿಂದ, ಗೌರ್ಮೆಂಟ್ ಕಡೆಯಿಂದ. ಒಂದು ಪಾರ್ಸಲ್ಗೆ ನೀವು ತೊಗೊಂಡೋಗಿ ಪೋಸ್ಟ್ ಆಫೀಸಿಗೆ ನೀವು ಸಬ್ಮಿಟ್ ಮಾಡಿದರೆ ನಿಮಗೆ ಒಂದು ಪಾರ್ಸಲ್ಗೆ ಇಷ್ಟು ಅಂತ ಕೊಡ್ತಾರೆ. ಯಾಕಂದರೆ ಸೇವೆಯನ್ನು ಕೊಡ್ತಾ ಇದ್ದೀರಲ್ಲ ಜನರಿಗೆ, ಸೊ ಅದರ ಮೇಲೆ ಕಮಿಷನನ್ನು ಕೊಡ್ತಾರೆ. ಬಟ್ ಎಷ್ಟು ಕೊಡ್ತಾರೆ ಅಂತ ಇನ್ನೋದು ಅಧಿಕೃತವಾಗಿ ನಮಗೆ ಗೊತ್ತಿಲ್ಲ. ಸೊ ಅಪ್ಡೇಟ್ ಬಂದರೆ ನಿಮಗೆ ಎಷ್ಟು ಬರುತ್ತೆ ಕಮಿಷನ್ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ಇಲ್ಲಿ ರೀಸೆಂಟಾಗಿ ಎಷ್ಟು ಬುಕ್ ಮಾಡ್ಕೊಂಡಿರಂತ ಇಲ್ಲಿ ನೋಡಿ, ರೀಸೆಂಟ್ ಬುಕಿಂಗ್ ಅಂತ ಇದೆ ನೋಡಿ. ಈ ಲಿಸ್ಟಲ್ಲಿ ತೋರಿಸುತ್ತೆ ನಿಮಗೆ ಎಷ್ಟು ಬುಕ್ ಮಾಡ್ಕೊಂಡಿದ್ದೀರಂತ. ಇವಾಗ ನಿಮಗೆ ಯಾವ ರೀತಿ ಪಾರ್ಸಲನ್ನು ರಿಜಿಸ್ಟ್ರೇಷನನ್ನು ಮಾಡ್ಕೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಿ ಎಸ್ ಇದ್ದವರಿಗೆ ಯಾರೆಲ್ಲ ಸಿ ಎಸ್ ಸಿ ಪೋರ್ಟಲ್ ಪಾರ್ಸಲ್ ಫ್ರಾಂಚೈಸಿಯನ್ನು ತೊಗೊಂಡಿದ್ದಾರೆ ಅವರಿಗೆ ಇದು ರಿಜಿಸ್ಟ್ರೇಷನ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಈಗ ಎಕ್ಸಾಂಪಲ್ ಆಗಿ ಯಾರೋ ಬಂದು ನಿಮಗೊಂದು ಸ್ಪೀಡ್ ಪೋಸ್ಟನ್ನು ಕೊಟ್ಟಿದ್ದಾರೆ, ಇಂಥ ಊರಿಗೆ ಕಳಿಸ್ಕೊಡಿ ಅಂತ. ಆವಾಗ ಈ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಆ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನ್ ನೋಡ್ಕೊಳ್ಳಿ. ಸೊ ಈ ಇದರ ವೆಬ್ಸೈಟಲ್ಲಿ ಇಲ್ಲಿ ಏನು ಸೆಕೆಂಡ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಏನು ಹೋಮ್ ಪೇಜ್ ಕೆಳಗಡೆ ಇಲ್ಲಿ ಬುಕ್ಕಿಂಗ್ ಅಂತಿದೆ ನೋಡಿ, ಏನು ಕಾಣ್ತಾ ಇದೆಯಲ್ಲ, ಈ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಬುಕ್ಕಿಂಗ್ ಡೀಟೇಲ್ಸ್ ಫಾರ್ಮ್ ಅಂತ ಬಂದಿದೆ. ಇಲ್ಲಿ ಟೈಪ್ ಆಫ್ ಸರ್ವಿಸು ಡೊಮೆಸ್ಟಿಕ್ ಅಂತ ಬಂದಿದೆ. ಡೊಮೆಸ್ಟಿಕ್ ಅಂದರೆ ದೇಶದ ಒಳಗಡೆ ಅಂತ ಕಳಿಸೋದಕ್ಕೆ ಡೊಮೆಸ್ಟಿಕ್. ಸೊ ಇದನ್ನು ಆಟೋಮೆಟಿಕ್ಕಾಗಿ ಅದೇ ಸೆಲೆಕ್ಟ್ ಆಗಿದೆ. ಸೊ ಅದ ನಂತರ ಇಲ್ಲಿ ಸೆಂಟ್ ಫ್ರಮ್ ಅಂತಿದೆ, ಯಾರು ಕಳಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಫಸ್ಟ್ ಮಾಹಿತಿಯನ್ನು ಫಿಲ್ ಮಾಡಬೇಕು. ಇಲ್ಲಿ ಸೆಂಟ್ ಫ್ರಮ್ ಅಂತಿದೆಯಲ್ಲ, ಯಾರಿಂದ ಹೋಗ್ತಾ ಇದೋ ಅವರ ಬಗ್ಗೆ ಇಲ್ಲಿ ಮೊದಲು ಮಾಹಿತಿಯನ್ನು ಕೊಡಬೇಕು. ಸೊ ಇಲ್ಲಿ ಸೆಂಡರ್ ನೇಮ್ ಅಂತಿದೆ. ಸೆಂಡರ್ ನೇಮ್ ಅಂದರೆ ಯಾರ ಪಾರ್ಸಲ್ನ ಅಥವಾ ಸ್ಪೀಡ್ ಪೋಸ್ಟನ್ನು ಕಳಿಸ್ತಾ ಇದ್ದಾರೆ ಅವರ ಹೆಸರನ್ನು ಇಲ್ಲಿ ಮೊದಲಿಗೆ ನಾವು ಫಿಲ್ ಮಾಡಬೇಕು.
ಇಲ್ಲಿ ನೋಡಿ ಸೆಂಡರ್ ನೇಮು, ಯಾರು ಕಳಿಸ್ತಾ ಇದ್ದಾರೋ ಇಲ್ಲಿಂದ ಅವರ ಒಂದು ಹೆಸರನ್ನು, ಸಂಪೂರ್ಣವಾದ ಹೆಸರನ್ನು ಇಲ್ಲಿ ಹಾಕೊಳ್ಳಿ. ಅದಾದ ನಂತರ ಇಲ್ಲಿ ಪಿನ್ ಕೋಡ್ ಇದೆ, ಎಲ್ಲಿಂದ ಹೋಗ್ತಾ ಇದೆ ಆ ಒಂದು, ಈಗೇನು ನಿಮ್ಮ CS ಸೆಂಟರ್ ಎಲ್ಲಿದೆ ಆ ಒಂದು ಊರಿನ ಒಂದು ಪಿನ್ ಕೋಡನ್ನು ಇಲ್ಲಿ ಹಾಕಬೇಕು. ಅದಾದ ನಂತರ ಸ್ಟೇಟ್ ಅಂತಿದೆ ನೋಡಿ, ಇಲ್ಲಿ ಸ್ಟೇಟನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟ್ ಆದ ನಂತರ ಡಿಸ್ಟಿಕ್ ಅಂತಿದೆ ನೋಡಿ, ಈ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ, ಯಾವ ಒಂದು ಡಿಸ್ಟಿಕ್ ನಿಮ್ಮದು ಆ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ. ಅದಾದ ನಂತರ ಮೊಬೈಲ್ ನಂಬರ್ನ ಕೇಳುತ್ತೆ, ಸೆಂಡರ್ ಮೊಬೈಲ್ ನಂಬರ್ ಅಂತಿದೆ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕೊಳ್ಳಿ. ಯಾರು ಕಳಿಸ್ತಾ ಇದ್ದಾರೋ ಸ್ಪೀಡ್ ಪೋಸ್ಟು ಅವರ ನಂಬರನ್ನು ಹಾಕಬೇಕು. ಇಲ್ಲಿ ಜನರೇಟ್ OTP ಅಂತಿದೆ ನೋಡಿ, ಒಂದು ಜನರೇಟ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅವರಿಗೆ ಒಂದು OTP ಬರುತ್ತೆ, ನೀವು ನೋಡ್ತಾ ಇದ್ದೀರಾ, ಜನರೇಟ್ OTP ಕೊಟ್ಟರೆ OTP ಬರುತ್ತೆ, ಆ ಒಂದು OTP ಹಾಕಿ ವೆರಿಫೈ ಮಾಡಬೇಕು. ಅದಾನಂತರ ಸೆಂಡರ್ ಇಮೇಲ್ ID ಅಂತಿದೆ, ಇಲ್ಲಿ ಇಮೇಲ್ ID ಹಾಕ್ಬೋದು ಬಿಡ್ಬೋದು, ಆಪ್ಷನಲ್ ಆಗಿ ಕೊಟ್ಟಿದ್ದಾರೆ, ಮಾನಿಟರಿ ಏನಲ್ಲ, ಇದ್ರೆ ಹಾಕಿ, ಇಲ್ಲಾಂದರೆ ಅದನ್ನು ಹಾಗೆ ಬಿಡಿ. ಅದಾನಂತರ ಫುಲ್ ಅಡ್ರೆಸ್ ಅಂತ ಇಲ್ಲಿದೆ. ಸೊ ಯಾರು ಕಳಿಸ್ತಾ ಇದ್ದಾರೆ ಪೋಸ್ಟನ್ನು, ಆ ಒಂದು ಪಾರ್ಸಲನ್ನು, ಅವರ ಒಂದು ಸಂಪೂರ್ಣವಾದ ವಿಳಾಸವನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರನ್ನ ಮಾಡಬೇಕು. ಸೊ ಇದಿಷ್ಟು ಯಾರು ಕಳಿಸ್ತಾ ಇದ್ದಾರೋ ಅವರ ಬಗ್ಗೆ ಮಾಹಿತಿ ಆಯ್ತಿದ್ದು. ಸೊ ಇದು ಅರ್ಥ ಆಗಿದೆ ಅನ್ಕೊತೀನಿ. ಯಾರು ಕಳಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಮಾಹಿತಿ ಈ ಸೈಡ್ ತುಂಬಬೇಕು. ಇವಾಗ ಎಲ್ಲಿಗೆ ಕಳಿಸ್ಬೇಕು ಅದನ್ನು ಇವಾಗ ಮತ್ತೆ ಮೇಲಿಂದ ಬರಬೇಕು. ಇಲ್ಲಿದೆ ನೋಡಿ ಸೆಂಡ್ ಟು ಅಂತಿದೆಯಲ್ಲ, ಸೆಂಡ್ ಟು ಯಾರಿಗೆ, ಇಲ್ಲಿ ರಿಸೀವರ್ ನೇಮ್, ಯಾರು ಮುಂದೆ ಯಾರಿಗೆ ಕಳಿಸ್ತಾ ಇದ್ದಾರೆ ಅವರ ಒಂದು ಹೆಸರು, ಅದಾನಂತರ ಅವರ ಒಂದು ಪಿನ್ ಕೋಡು, ಯಾವ ಒಂದು ಊರಿಗೆ ಕಳಿಸ್ತಾ ಇದ್ದಾರೆ ಆ ಒಂದು ಪಿನ್ ಕೋಡು, ಒಂದು ಸ್ಟೇಟು, ನಿಮಗೆ ಕರ್ನಾಟಕ ತೊಗೊಳ್ಳಿ, ಆಂಧ್ರ, ತೆಲಂಗಾಣ, ಈ ರೀತಿಯಾಗಿ ಯಾವ ಸ್ಟೇಟ್ ಇದೆ ಆ ಒಂದು ಸ್ಟೇಟನ್ನು ಹಾಕೊಳ್ಳಿ. ಆ ಒಂದು ಡಿಸ್ಟಿಕ್ಕು, ಯಾವ ಒಂದು ಡಿಸ್ಟಿಕ್ಗೆ ತಲುಪಬೇಕಾಗಿದೆ ಆ ಒಂದು ಡಿಸ್ಟಿಕ್ಕು, ಮತ್ತು ರಿಸೀವರ್ ಮೊಬೈಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ರಿಸೀವರ್ ಮೊಬೈಲ್ ನಂಬರ್ ಅಂದರೆ ಯಾರಿಗೆ ಕಳಿಸ್ತಾ ಇದ್ದಾರಲ್ಲ ಅವರ ಒಂದು ಮೊಬೈಲ್ ನಂಬರ್ ಇಲ್ಲಿ ಎಂಟ್ರನ್ನು ಮಾಡಬೇಕು. ಸೊ ಅದಂತರ ಅವ್ರ ಇಮೇಲ್ ID ಇದ್ದರೆ ಅವರ ಇಮೇಲ್ ID ಕೂಡ ಹಾಕೋಬೋದು, ಇದ್ದಿಲ್ಲ ಅಂದರೆ ಅದನ್ನು ಹಾಗೆ ಬಿಡಿ, ಖಾಲಿ ಬಿಡಿ ನಡೆಯುತ್ತೆ. ಸೊ ಅದಂತರ ಫುಲ್ ಅಡ್ರೆಸ್ಸು, ಯಾರಿಗೆ ಕಳಿಸ್ತಾ ಇದ್ದಾರಲ್ಲ ಆ ಒಂದು ಸಂಪೂರ್ಣವಾದ ಅಡ್ರೆಸ್ಸನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡಬೇಕು. ಇದೇ ಮೇನು, ಯಾರಿಗೆ ಕಳಿಸ್ತಾ ಇದ್ದಾರಲ್ಲ ಅವರ ಒಂದು ಸಂಪೂರ್ಣವಾದ ಅಡ್ರೆಸ್ಸನ್ನು ಇಲ್ಲಿ ಕರೆಕ್ಟಾಗಿ ಮೆನ್ಷನನ್ನು ಮಾಡಬೇಕು. ಯಾಕಂದರೆ ಇದೇ ಒಂದು ಅಡ್ರೆಸ್ಗೆ ಅದು ಪೋಸ್ಟು ಹೋಗುತ್ತೆ. ಸೊ ಹಾಗಾಗಿ ಇದನ್ನು ಕರೆಕ್ಟಾಗಿ ಫಿಲ್ ಮಾಡಬೇಕು. ಸೊ ಇಷ್ಟಾದ ನಂತರ ಮತ್ತೆ ಕೆಳಗಡೆ ಬರಬೇಕು. ಮತ್ತು ಇಲ್ಲಿ ಆರ್ಟಿಕಲ್ ಡೀಟೇಲ್ಸ್ ಅಂತಿದೆ ನೋಡಿ, ಆರ್ಟಿಕಲ್ ಡೀಟೇಲ್ಸನ್ನು ಸೆಲೆಕ್ಟ್ ಮಾಡಿದರೆ ಸ್ಪೀಡ್ ಪೋಸ್ಟು ಅಥವಾ ರಿಜಿಸ್ಟರ್ ಪಾರ್ಸಲ್ ಅಂತಿದೆ. ಸೊ ಎರಡರಲ್ಲಿ ಒಂದನ್ನು, ಇದು ಒಂದಕ್ಕೆ ಅರ್ಧ kg ಮೇಲ್ಗಡೆ ಏನಾದ್ರು ಬಂದರೆ ರಿಜಿಸ್ಟರ್ ಪಾರ್ಸಲ್ ಅಂತ ಮಾಡಬೇಕು. ಸೊ ಬರೀ ಯಾವುದೋ ಕಾಗದ ಪತ್ರ ಅಥವಾ ಲೆಟರ್ಸ್ ಆಗಿದ್ದರೆ ಸ್ಪೀಡ್ ಪೋಸ್ಟ್ ಅಂತಲೇ ತೊಗೊಳ್ಳಿ. ಸೊ ಏನಾದರೂ ಒಜ್ಜಿ ಇರುವಂಥ ಸಾಮಾನು, ತೂಕ ಇರುವಂಥ ಸಾಮಾನು ಆಗಿದ್ದರೆ ರಿಜಿಸ್ಟರ್ ಪಾರ್ಸಲ್ ಅಂತ ತೊಗೊಳ್ಳಿ. ಸೊ ಬರೀ ಲೆಟರ್ಸು ಹಾಳೆ ಮೇಲೆ ನಿಮಗೆ ಪೇಜ್ ಮೇಲೆ ಏನಾದ್ರು ಪೋಸ್ಟ್ ಮಾಡ್ತಾ ಇದ್ರೆ ಸ್ಪೀಡ್ ಪೋಸ್ಟ್ ಅಂತಲೇ ತೊಗೊಳ್ಳಿ. ನಾನು ಇಲ್ಲೊಂದು ಸ್ಪೀಡ್ ಪೋಸ್ಟನ್ನು ಮಾಡ್ತಾ ಇದ್ದೀನಿ, ಸೊ ಹಾಗಾಗಿ ನಾನು ಸ್ಪೀಡ್ ಪೋಸ್ಟ್ ಅಂತಲೇ ತೊಗೊಂಡಿದ್ದೀನಿ. ತೊಗೊಂಡ ನಂತರ ಇಲ್ಲಿ ವೇಟ್ ಕೇಳ್ತಾ ಇದೆ, ಎಷ್ಟು ಗ್ರಾಮಿಂದಿದೆ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ನಮ್ಮದು 60 ಗ್ರಾಮ್ ಇದೆ, ಲೆಟ್ರ್ ಕಳಿಸ್ತಾ ಇದ್ದೀನಿ. ಸೊ ಒಂದು 60 ಗ್ರಾಮು 50 ಗ್ರಾಮ್ ಏಟಿದೆ ಅದನ್ನು ನೋಡಿಕೊಂಡು ಹಾಕೋಬೇಕು. ಇಲ್ಲಿ ಲೆಂತ್ ಕೇಳುತ್ತೆ, ಲೆಂತ್ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ವಿಡ್ತ್ ಕೇಳುತ್ತೆ, ಹೈಟ್ ಎಷ್ಟು ಕೇಳುತ್ತೆ ನೋಡಿ, ಎಲ್ಲನೂ ಕೇಳುತ್ತೆ ಇಲ್ಲಿ. ಸೊ ಗೊತ್ತಿದ್ದರೆ ಹಾಕೊಳ್ಳಿ, ನಾರ್ಮಲ್ ಆಗಿ 5 ಸೆಂಟಿಮೀಟ್ರು, 1 ಇಂಚು, 2 ಇಂಚು, 3 ಇಂಚು, ಈ ರೀತಿಯಾಗಿ ಎಷ್ಟು ಇರುತ್ತೋ 4 ಇಂಚು ಲೆಟ್ರ್ ಗೊತ್ತಿರುತ್ತಲ್ಲ ಕಾಮನ್ ಆಗಿ ಪಾರ್ಸಲ್ ಮಾಡೋ ಲೆಟ್ರು. ಸೊ ಅದನ್ನು ಹಾಕೊಳ್ಳಿ, 3 ಇಂಚು ಅಂತ ಹಾಕೊಂಬಿಡಿ. ಹಾಕ್ಕೊಂಡು ಇಲ್ಲಿ ಕ್ಯಾಲ್ಕುಲೇಟ್ ಟ್ಯಾರಿಫ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡು ಎಷ್ಟು ಅಮೌಂಟ್ ಆಗುತ್ತೆ ಅಂತ ನಿಮಗೆ ಇಲ್ಲಿ ಶೋ ಆಗುತ್ತೆ ನೋಡಿ. ಇಲ್ಲಿ ಬೇಸ್ ಟ್ಯಾರಿಫು 35 ರೂಪಾಯಿ, ಅದಕ್ಕೆ GST 6 ರೂಪಾಯಿ ಸೇರಿಸಿ 41 ರೂಪಾಯಿ ಆಗುತ್ತೆ. ಈ ಒಂದು ಅಮೌಂಟನ್ನು ನೀವು ಪೇ ಮಾಡಬೇಕಾಗುತ್ತೆ. ಅಂದರೆ ನೀವು ಕಸ್ಟಮರ್ ಹತ್ರ ಇಸ್ಕೋಬೇಕಾಗುತ್ತೆ. ಇದು ಎಷ್ಟು ಅಮೌಂಟ್ ತೋರಿಸುತ್ತಲ್ಲ ಇಷ್ಟು ಅಮೌಂಟನ್ನು ನೀವು ಇಸ್ಕೋಬೇಕು. ಇಲ್ಲಿ ಪೇ ಅಂತಿದೆ ನೋಡಿ, ಈ ಒಂದು ಪೇ ಮೇಲೆ ಕ್ಲಿಕ್ ಮಾಡಿ. ನೋಡಿ ಪೇ ಅಂತ ಕೊಟ್ಟ ನಂತರ ನಿಮಗೆ ಡೈರೆಕ್ಟಾಗಿ CSC ವ್ಯಾಲೆಟಲ್ಲಿ ಅಮೌಂಟ್ ಕಟ್ ಆಗುತ್ತೆ. ಸೊ ನಿಮ್ಮೊಂದು ಪಾಸ್ವರ್ಡು ಮತ್ತು ಪಿನ್ನನ್ನು ಹಾಕಿ, ವ್ಯಾಲೆಟ್ ಪಿನ್ ಹಾಕಿ ನೀವು ಪೇಮೆಂಟನ್ನು ಮಾಡಿ. ನೋಡಿ ಇಲ್ಲಿ ಸಕ್ಸಸ್ಫುಲ್ಲಾಗಿ ಪೇಮೆಂಟನ್ನು ಮಾಡಿದ್ದೀನಿ. ಪೇಮೆಂಟ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಅಡ್ರೆಸ್ ಸ್ಲಿಪ್ಪು. ಇದನ್ನು ನೀವು ಒಂದು ಕಾಪಿಯನ್ನು ಪ್ರಿಂಟನ್ನು ತಗೋಬೇಕು. ಅಮೌಂಟ್ ಪೇ ಮಾಡಿರೋ ಬಗ್ಗೆ ಕೆಳಗಡೆ ಬಂದಿರುತ್ತೆ, ಶೋ ಆಗಿರುತ್ತೆ. ಇಲ್ಲಿ ಡೌನ್ಲೋಡ್ ಚಿಹ್ನೆ ಏನು ಕಾಣ್ತಾ ಇದೆ ನೋಡಿ, ಮೇಲ್ಗಡೆ ರೈಟ್ ಸೈಡಲ್ಲಿ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಡೌನ್ಲೋಡ್ ಚಿಹ್ನೆ, ಈ ಒಂದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ರಿಸಿಪ್ಟು ಓಪನ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡಿ ಓಪನ್ ಮಾಡಿದ್ದೀನಿ. ಇಲ್ಲಿ ಒಟ್ಟು 2 ಕಾಪಿ ಬರ್ತವೆ, ಒಂದು ಕಸ್ಟಮರಿಗೆ ಕೊಡೋಕೆ, ಇನ್ನೊಂದು ಪೋಸ್ಟ್ ಆಫೀಸ್ಗೆ ಕೊಡೋಕೆ. 2 ಕಾಪಿ ಬರುತ್ತೆ, ಕಸ್ಟಮರ್ ಕಾಪಿ, ಪೋಸ್ಟಲ್ ಕಾಪಿ ಅಂತ ಈ ರೀತಿಯಾಗಿ ಬರುತ್ತೆ. ಒಂದು ಇದಕ್ಕೆ ಕವರಿಗೆ ಅಂಟಿಸಿ ನೀವು ಹೋಗಿ ಪೋಸ್ಟ್ ಆಫೀಸ್ಗೆ ಕೊಟ್ಟರೆ ಅದು ನಿಮಗೆ ಅಲ್ಲಿ ಪೋಸ್ಟಿಗೆ ಹೋಗುತ್ತೆ. ಯಾವುದೇ ರೀತಿಯಲ್ಲಿ ಅಮೌಂಟು ಕೊಡೋ ಹಾಗಿಲ್ಲ. ಸೊ ಇಲ್ಲಿ ಏನು ಪೇ ಮಾಡಿರ್ತೀರಲ್ಲ ಅದನ್ನೇ ಒಯ್ದು ನೀವು ಪೋಸ್ಟ್ ಆಫೀಸ್ಗೆ ಡೈರೆಕ್ಟಾಗಿ ಕೊಟ್ಟರೆ ಇಲ್ಲಿ QR ಕೋಡ್ ಸ್ಕ್ಯಾನ್ ಆಗಿ ನಿಮಗೆ ಅದನ್ನು ಕೊಡ್ತಾರೆ. ಇದೊಂದು ನಿಮಗೆ ಕಮಿಷನ್ ಸಿಗುತ್ತೆ, CSC ವ್ಯಾಲೆಟಿಗೆ ಜಮಾ ಆಗುತ್ತೆ. ಮತ್ತು ಇದರಲ್ಲಿ ಯಾವೊಂದು ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಕೊಡಬೇಕು ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ನೋಡಿ. ಕಸ್ಟಮರ್ ಕಾಪಿ ಕೂಡ ಇಲ್ಲಿ
ಅದರಲ್ಲಿ ಯಾವ ಒಂದು ಪೋಸ್ಟ್ ಆಫೀಸಿಗೆ ಹೋಗಿರುತ್ತೆ ನಮ್ಮದು ಅಂತ, ಮತ್ತು ಫ್ಯಾಕಲ್ಟಿ ಐ ಡಿ, ಫೆಸಿಲಿಟಿ ಐ ಡಿ ಕೂಡ ಬಂದಿರುತ್ತೆ, ಪೋಸ್ಟ್ ಆಫೀಸ್ ಐ ಡಿ ಕೂಡ. ಸೊ ಎಲ್ಲ ನೀವು ಡೀಟೇಲ್ ಆಗಿ ಬಂದಿರುತ್ತೆ. ಸೊ ಒಂದು ಕಾಪಿಯನ್ನು ಕಸ್ಟಮರಿಗೆ ಕೊಡಿ. ಈ ಒಂದು ಕಾಪಿಯನ್ನು ನೀವು ಯಾರು ಪಾರ್ಸಲ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಅಂಟಿಸಿಗೆಸಿ ನೀವು ಕೊಟ್ಟರೆ ಹೋಗಿ ಡೈರೆಕ್ಟಾಗಿ ನೀವು ಒಂದು ಪೋಸ್ಟ್ ಆಫೀಸಲ್ಲಿ ಕೊಟ್ಟರೆ ಅಲ್ಲಿ ಅಮೌಂಟ್ ಏನು ಕೊಡೋಗಿಲ್ಲ, ಯಾಕೆ ಆಲ್ರೆಡಿ ನೀವು ಪೇ ಮಾಡಿರ್ತೀರ. ಸೊ ಅದನ್ನು ಒಯ್ದು ಕೊಟ್ಟರೆ ಅವರು ಮುಂದಕ್ಕೆ ಅದನ್ನು ಕಳಿಸ್ಕೊಡ್ತಾರೆ. ಇಷ್ಟು ಮಾಡಿದರೆ ಸಾಕು, ನಿಮಗೆ ಕಮಿಷನ್ ಬಂದು ಜಮಾ ಆಗುತ್ತೆ. ಹೊಸ ಒಂದು ಸರ್ವಿಸ್ ಇದು, ಜನರಿಗೆ ಸರ್ವಿಸ್ ಕೊಟ್ಟಾಗ ಆಗುತ್ತೆ ಮತ್ತು ನಿಮಗೆ ಕಮಿಷನ್ ಕೂಡ ಸಿಕ್ಕೋಗುತ್ತೆ. ಈ ರೀತಿಯಾಗಿ ಡೈಲಿ ಒಂದು 10 ರಿಂದ 20 ಪಾರ್ಸಲನ್ನು ಪೋಸ್ಟ್ ಆಫೀಸ್ ಯಾವ ಒಂದು ಲೆಟರನ್ನು ಕಳಿಸ್ಕೊಟ್ರೆ ನಿಮಗೆ ಕಮಿಷನ್ ಹೆಚ್ಚಿನ ಅಮೌಂಟಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಒಂದು ಒಳ್ಳೆಯ ಸರ್ವಿಸ್ ಅಂತ ಹೇಳ್ಬೋದು. ನಾನು ಕೂಡ ದಿನನಿತ್ಯ ಮಾಡ್ತಾ ಇರ್ತೀನಿ. ಯಾವುದೋ ಲೆಟರ್ಸ್ ಬಂದರೆ ನಮ್ಮ ಒಂದು CSC ಲಾಗಿನಲ್ಲಿ ರಿಜಿಸ್ಟರ್ ಮಾಡಿ ಅದನ್ನು ಪೋಸ್ಟಿಗೆ ಹುಡುಗರು ಕಳಿಸ್ಕೊಟ್ಟು ಪೋಸ್ಟ್ ಆಫೀಸಿಗೆ ಕೊಟ್ಟು ಬರೋಕ್ಕೆ ಕಳಿಸ್ತೀನಿ. ಸೊ ಇದರಿಂದ ಕಮಿಷನ್ ಕೂಡ ಸಿಗುತ್ತೆ, ಜನರಿಗೆ ಒಳ್ಳೆ ಕೆಲಸ ಮಾಡಿದಂಗೆ ಕೂಡ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ. ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.